ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಹಿಂದಿನ ವಿಡಿಯೋದಲ್ಲಿ ಇದೇ ಬ್ಲೌಸ್ ಕಟ್ಟಿಂಗ್ನ ನಾನು ತಿಳಿಸ್ಕೊಟ್ಟಿದ್ದೆ, ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತೇಳಿ. ಇವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಒಬ್ಬೊಬ್ಬರು ಕ್ರಾಸ್ ಪಟ್ಟಿ ಅವೆಲ್ಲ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಮತ್ತು ಪೈಪಿಂಗ್ ಎಲ್ಲ ಹೆಂಗೆ ಮಾಡಬೇಕು ಅಂತೇಳಿ ತುಂಬ ಜನ ಕಮೆಂಟ್ ಮಾಡಕ್ಕಂತೀರಿ. ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಒಂದೊಂದಾಗಿ ಅಂದರೆ ಪೂರ್ತಿ ಒಬ್ಬೊಬ್ಬರು ಸ್ಲೋ ಆಗಿ ತಿಳಿಸ್ಕೊಡ್ರಿ, ಭಾಳ ಫಾಸ್ಟಾಗಿ ಕುಂತೈತಿ ಅಂತಲೂ ಕಮೆಂಟ್ ಮಾಡಿರಿ. ಸ್ಲೋ ಆಗಿನೇ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಫಸ್ಟ್ ನೋಡಿರಿ, ಇವಾಗ ಲೈನಿಂಗ್ನ ಅಟ್ಯಾಚ್ ಮಾಡೋಣ. ಫಸ್ಟ್ ಯಾವುದಾದ್ರೂ ಪೀಸ್ ತೊಗೊಂಡು ಫಸ್ಟ್ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊರಿ. ಇವೆರಡು ಫ್ರಂಟ್ ಪಾರ್ಟ್. ಫಸ್ಟ್ ಕಟಿಂಗ್ ಮಾಡ್ಕೊರಿ. ಕಟಿಂಗ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಕಚ್ ಮಾರ್ಕ್ನ ಹಾಕೋರಿ. ನೀಟಾಗಿ ಇದೇ ರೀತಿನೇ ಮಾಡ್ಕೊರಿ. ಎರಡನ್ನು ಕಚ್ ಮಾರ್ಕ್ ಹಾಕೊಂಡು ಈ ಥರ ಬಟ್ಟೆನ ಟರ್ನ್ ಮಾಡಿರಿ. ಟರ್ನ್ ಮಾಡಿದ ನಂತರ ಮೇಲ್ಗಡೆ ರೌಂಡಾಗಿ ಹೊಲಿಗೆ ಹಾಕ್ರಿ. ಫಸ್ಟ್ ನೋಡ್ರಿ, ಇದು ಆದ ನಂತರ ಈಗ ಎಕ್ಸ್ಟ್ರಾ ಪೀಸ್ ಎಲ್ಲ ಕಟಿಂಗ್ ಮಾಡ್ಕೊರಿ. ಸ್ಟಾರ್ಟಿಂಗು ಬಿಗಿನರ್ಸ್ ಇದ್ರೆ ಎಕ್ಸ್ಟ್ರಾ ಪೀಸ್ ಬಿಟ್ಕೊಂಡೇ ಕಟಿಂಗ್ ಮಾಡ್ಕೊರಿ. ಹಂಗಾದ್ರೆ ಏನಾರ ಸ್ವಲ್ಪ ಮಿಸ್ಟೇಕ್ ಆದ್ರೆ ಅಡ್ಜಸ್ಟ್ಮೆಂಟ್ ಮಾಡೋಕೆ ಅನುಕೂಲ ಆಕೈತಿ. ಅದೇ ರೀತಿನ ಮಾಡ್ಕೊರಿ. ನೋಡ್ರಿ, ಇವಾಗ ಒಂದು ಪಾರ್ಟ್ ಇದು ರೆಡಿ ಆಯಿತು. ಸೇಮ್ ಇದೇ ರೀತಿನೇ ಇನ್ನೊಂದು ಪಾರ್ಟನ್ನು ಅದೇ ಥರನ ರೆಡಿ ಮಾಡ್ಕೊರಿ. ಇದನ್ನು ಸಹ ನೋಡ್ರಿ, ಇವಾಗ ಎರಡು ಫ್ರಂಟ್ ಪಾರ್ಟ್ ರೆಡಿ ಆದವು. ಇದಾದ ನಂತರ ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ನಾವು ಟಕ್ಸ್ನ ಅಟ್ಯಾಚ್ ಮಾಡೋಣ. ನೋಡ್ರಿ, ಫಸ್ಟಿಗೆ ಈ ಟಕ್ಸ್ ಪಾಯಿಂಟ್ನ ತುಂಬ ಚಿಕ್ಕದಾಗಿ ಹಿಡಿಬೇಕು. ಎರಡೇ ಪಾಯಿಂಟ್ ಬರಬೇಕು, ಆ ರೀತಿ ಹಿಡಿಬೇಕು. ಮತ್ತು ನೆಕ್ಸ್ಟ್ ಇದು ಒಂದು ಅರ್ಧ ಇಂಚ್ ಆಗುವಷ್ಟು ಹಿಡಿಬೇಕು. ನೋಡ್ರಿ, ಇಷ್ಟು ಸ್ಟಿಚ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟ್ನ ಆಪ್ಷನ್ನಾಗಿ ಬಿಡ್ರಿ. ಯಾಕಂದ್ರೆ ಲಾಸ್ಟಿಗೆ ಬ್ಲೌಸ್ ನಾವು ಸ್ಟಿಚ್ ಮಾಡುವಾಗ ಏನಾದರೂ ಫ್ರಂಟ್ ಮತ್ತು ಬ್ಯಾಕ್ ನೋಡಿಕೊಂಡು ಅದನ್ನು ನಾವು ಈ ಟಕ್ಸ್ ಪಾಯಿಂಟ್ನ ಹಿಡಿಯೋಕ್ಕೆ ಬರುತ್ತಾ. ಎರಡೂ ಸೇಮ್ ಅದೇ ರೀತಿನೇ ಟಕ್ಸ್ ಪಾಯಿಂಟ್ನ ಹಿಡ್ಕೊರಿ. ನೆಕ್ಸ್ಟ್ ಇವೆರಡು ಟಕ್ಸ್ ಪಾಯಿಂಟ್ ಹಿಡಿದ ನಂತರ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊರಿ.
ಕ್ರಾಸ್ ಬೆಲ್ಟ್ ನಾನು ಇದನ್ನು ಮಾಡ್ಕೊಂಡು ಈ ರೀತಿ ಅಂದರೆ ಇಲ್ಲಿ ಅಟ್ಯಾಚ್ ತೆಗೆದಿಲ್ಲ, ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಂಡು ಮೇಲ್ಗಡೆ ಒಂದು ಹೊಲಿಗೆ ಹಾಕೋರಿ. ನೆಕ್ಸ್ಟ್ ಮೇಲ್ಗಡೆ ಒಂದು ಹೊಲಿಗೆ ಹಾಕೋರಿ. ನೆಕ್ಸ್ಟ್ ಇವಾಗ ನೋಡ್ರಿ ಇದನ್ನ ಕಟಿಂಗ್ ಮಾಡ್ಕೋರಿ, ಕರೆಕ್ಟ್ ಆಗ್ತೈತಿ. ನೋಡ್ರಿ 2 ಕ್ರಾಸ್ ಪಟ್ಟಿ ಇವಾಗ ರೆಡಿ ಆದವು. ಈಸಿಯಾಗಿ ಅರ್ಥ ಆಗಕತ್ತೈತಿ ಅಂತ ಅನ್ಕೋತೀನಿ ನಿಮಗೆ. ನೆಕ್ಸ್ಟ್ ಇವಾಗ ಕ್ರಾಸ್ ಪಟ್ಟಿನ ಇವಕ್ಕೆ 2 ಸೈಡ್ ಅಟ್ಯಾಚ್ ಮಾಡೋಣ. ನೋಡ್ರಿ ಇವಾಗ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಇದು ಕ್ರಾಸ್ ಬೆಲ್ಟ್ ಒಳಗಡೆ ಮಾಡಿ ತೋರಿಸ್ತಿಲ್ಲ, ಈಸಿ ಆಗಲಿ ಅಂತೇಳಿ ಈ ಥರನ ತೋರ್ಸಕತ್ತೀನಿ. ಡೈರೆಕ್ಟಾಗಿ ಹಚ್ಕೊಂಡ್ಬಿಡ್ರಿ. ನೋಡ್ರಿ ಇವಾಗ ಫ್ರಂಟ್ ಪಾರ್ಟ್ ರೆಡಿ ಆಗೈತಿ. ಕಾಜಾ ಪಟ್ಟಿ ಮತ್ತು ಗುಂಡಿ ಪಟ್ಟಿನ ಒಂದು ಮಾಡಿಬಿಡನ್ರಿ. ಉಪ್ಪು ಪಟ್ಟಿನ ಮಾಡನ್ರಿ. ನೋಡ್ರಿ ಈ ಸೈಡು ಹುಕ್ ಪಟ್ಟಿ ಮಾಡಬೇಕು, ಮತ್ತು ಈ ಸೈಡು ಕಾಜಾ ಪಟ್ಟಿ ಮಾಡಬೇಕು, ಮತ್ತು ಈ ಸೈಡು ಉಪ್ಪು ಪಟ್ಟಿ ಮಾಡಬೇಕು. ನಾವು ಕಾಜಾ ಪಟ್ಟಿಗೆ ಒಳಗಡೆಯಿಂದ ನೋಡ್ರಿ ಈ ಥರ ಒಳಗಡೆ ಈ ಥರ ಬಟ್ಟೆ ಫೋಲ್ಡ್ ಮಾಡ್ಕೊರಿ. ಫಸ್ಟು ಒನ್ ಟೈಮು ಇದು ಕರೆಕ್ಟ್ ಐತೇನಿಲ್ಲ ಅಳತಿ ಬ್ಲೌಸ್ಗೆ ಅಂತ ಫಸ್ಟ್ ಚೆಕ್ ಮಾಡ್ಕೊರಿ ಒಂದ್ಸರಿ. ನೋಡ್ರಿ ಸ್ವಲ್ಪ ಜಾಸ್ತಿ ಬಂದೈತಿ, ಇನ್ನೊಂದು ಹೊಲಿಗೆ ಹಾಕೋರಿ. ಫಸ್ಟ್ ಸ್ಟಾರ್ಟಿಂಗ್ ಹೊಲಿಯೋರು ಇದನ್ನು ಚೆಕ್ ಮಾಡ್ಕೊಂಡೆ ನೀವು ಸ್ಟಿಚ್ ಮಾಡ್ಕೊರಿ. ನೋಡ್ರಿ ನಾವು ಕಾಜಾ ಪಟ್ಟಿನ ಕೆಳಗಡೆಯಿಂದ ಮೇಲ್ಗಡೆ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋರಿ. ನಿಮ್ಗೆ ಈ ಥರ ಡೈರೆಕ್ಟಾಗಿ ಲೈನ್ ಹಾಕ್ಕೊಳ್ಳೋಕೆ ಗಾವಾಗಲಿಲ್ಲ ಅಂದ್ರೆ ಫಸ್ಟ್ ಒಂದು ಹೊಲಿಗೆ ಹಾಕೋರಿ. ಇಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊರಿ. ನೆಕ್ಸ್ಟ್ ಹುಕ್ ಪಟ್ಟಿನ ಮೇಲ್ಗಡೆಯಿಂದ ಒಳಗಡೆ ಫೋಲ್ಡ್ ಮಾಡ್ಕೊರಿ.
ನೋಡ್ರಿ ಇವಾಗ ಕಂಪ್ಲೀಟಾಗಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ನೋಡ್ರಿ ಫ್ರಂಟ್ ಪಾರ್ಟ್ ಎಲ್ಲ ಪೂರ್ತಿಯಾಗಿ ರೆಡಿ ಆಯಿತು. ಇವೆರಡು ಸೌನ ಬಂದಿರ್ಬೇಕು ನಮ್ಗೆ, ಒಂದು ಹೆಚ್ಚು ಒಂದು ಕಡಿಮೆ ಈ ರೀತಿ ಬರಬಾರ್ದು, ಆ ಥರ ಸ್ಟಿಚ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಇವಾಗ ತೋಳು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ಇದು ಲೈನಿಂಗ್ ಕ್ಲಾತ್ ಮೇನ್ ಬಟ್ಟೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೋಬೇಕು. ಎರಡು ತೋಳಿಗೂ ಸೇಮ್ ಅದೇ ರೀತಿನೇ ಮೇಲ್ಗಡೆ ಹೊಲಿಗೆ ಹಾಕ್ಕೊಂಡು ಈ ಬಟ್ಟೆನ ಕಟಿಂಗ್ ಮಾಡ್ಕೊರಿ. ನೋಡ್ರಿ ಎರಡು ತೋಳು ರೆಡಿ ಆಗ್ಯಾವೀಗ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ಈ ಥರ ನೆಕ್ಕಿಗೆ ರೌಂಡಾಗಿ ಹೊಲಿಗೆ ಹಾಕಿದ ನಂತರ ನೆಕ್ಸ್ಟ್ ಕೆಳಗಡೆ ಒಂದು ಹೊಲಿಗೆ ಹಾಕೋರಿ. ನೆಕ್ಸ್ಟ್ ಇವಾಗ ಈಗ ರೌಂಡಾಗಿ ಕಟಿಂಗ್ ಮಾಡ್ಕೊರಿ. ಕಚ್ ಮಾರ್ಕ್ ಹಾಕೋರಿ. ನೆಕ್ಸ್ಟ್ ಈ ರೀತಿ ಬಟ್ಟೆನ ಹೊರಗಡೆ ಎಳೀರಿ. ಎಳೆದ ನಂತರ ನೋಡ್ರಿ ಎಳೆದ ನಂತರ ನೀಟಾಗಿ ಮೇಲ್ಗಡೆ ಒಂದು ಹೊಲಿಗೆ ಹಾಕೋರಿ ರೌಂಡಾಗಿ ಎಲ್ಲ ಕಡೆನೂ.
ನೋಡಿರಿ ಇವಾಗ ಬ್ಯಾಕ್ ಪಾರ್ಟ್ ಎಲ್ಲ ನೀಟಾಗಿ ರೆಡಿ ಮಾಡಿದ್ದೀನಿ. ಫಸ್ಟ್ಗೆ ನೀಟಾಗಿ ಒಂದು ಹೊಲಿಗೆ ಹಾಕ್ಕೊಂಡು ಮತ್ತು ಕೆಳಗಡೆ ಒಂದು ಹೊಲಿಗೆ ಹಾಕ್ಕೊಂಡು ಪೂರ್ತಿಯಾಗಿ ಹೊಲಿಸಿದ ನಂತರ ಬಟ್ಟೆನ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊರಿ. ಕಟಿಂಗ್ ಮಾಡಿದ ನಂತರ ಮೇಲ್ಗಡೆ ಒಂದು ನೀಟಾಗಿ ಹೊಲಿಗೆ ಹಾಕ್ಕೊಂಬಿಡ್ರಿ. ಇವಾಗ ಇದಕ್ಕೆ ನಾನು 2 ಲೈನ್ ಸಿಂಪಲ್ಲಾಗಿ ಏನರ ಡಿಸೈನ್ ಮಾಡ್ರಿ ಅಂದರೆ ಇದಕ್ಕೆ ನಾನು 2 ಲೈನ್ ಲೇಸ್ನ ಅಟ್ಯಾಚ್ ಮಾಡ್ತೀನಿ. ನೋಡಿರಿ ಈ ರೀತಿ ಸಿಂಪಲ್ಲಾಗಿ ಡಬಲ್ ಲೈನ್ ಲೇಸ್ನ ನಾನು ಅಟ್ಯಾಚ್ ಮಾಡೀನಿ. ಇದಾದ ನಂತರ ನೆಕ್ಸ್ಟ್ ಇವಾಗ ಫಸ್ಟು ಬ್ಲೌಸ್ ಪೀಸ್ನ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟು ಭುಜಾನ ಜಾಯಿಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಭುಜ ಅಟ್ಯಾಚ್ ಮಾಡಿದ ನಂತರ ತೋಳನ್ನ ಅಟ್ಯಾಚ್ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ 2 ಸೈಡು ತೋಳನ್ನ ಅಟ್ಯಾಚ್ ಮಾಡಿರಿ. ಈ ರೀತಿ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ನೋಡಿರಿ ಸೈಡ್ ಫಿಟ್ಟಿಂಗಿಗೆ ಹೆಚ್ಚು ಕಡಿಮೆ ಬಂದಿಲ್ಲ, ಬಟ್ಟೆ ಕರೆಕ್ಟಾಗಿ ಬಂದೈತಿ. ನೆಕ್ಸ್ಟ್ ಒಂದು ಇದನ್ನು ಏನು ನಾನು ಒಂದನ್ನಷ್ಟೇ ನಾನು ಆಪ್ಷನಾಗಿ ಬಿಟ್ಟಿದ್ನಿ. ಇಲ್ಲಿ ನೆಕ್ಸ್ಟ್ ನೋಡಿರಿ ಒಂದು ನಾನು ಟಕ್ಸ್ ಪಾಯಿಂಟ್ನ ಆಪ್ಷನ್ನಾಗಿ ಬಿಟ್ಟಿದ್ದೆ ಲಾಸ್ಟಿಗೆ. ಆಮೇಲೆ ಸೈಡ್ ಫಿಟ್ಟಿಂಗ್ ನೋಡಿ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ. ನೋಡಿರಿ ಫ್ರಂಟ್ ಪಾರ್ಟ್ ಇಷ್ಟು ಸ್ವಲ್ಪ ಎಕ್ಸ್ಟ್ರಾ ಬಂತು, ಹಂಗಾಗಿ ಇಲ್ಲೊಂದು ನಾವು ಟಕ್ಸ್ ಪಾಯಿಂಟ್ ಹಿಡಿದ್ರೆ ಕರೆಕ್ಟ್ ಆಕೈತಿ. ಅದ್ರ ಸಂಬಂಧ ನಾನು ಫಸ್ಟ್ಗೆ ಹಿಡಿಲಿಲ್ಲ ಇದನ್ನು. ಇವಾಗ ಅದನ್ನೊಂದು ಇಲ್ಲಿ ಟಕ್ಸ್ ಪಾಯಿಂಟ್ ಸ್ಟಿಚ್ ಹಾಕ್ಕೊಂಡು ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ನೋಡಿರಿ ಇವಾಗ ಫ್ರಂಟ್ ಮತ್ತು ಬ್ಯಾಕ್ ಎರಡು ಒಂದೇ ಸವನ ಬಂದವು. ನೆಕ್ಸ್ಟ್ ಇವಾಗ ಅಳತೆ ಬ್ಲೌಸ್ ತೊಗೋರಿ. ಅಳತೆ ಬ್ಲೌಸ್ ತೊಗೊಂಡು ಸ್ಟಿಚ್ನ ಮಾರ್ಕ್ ಮಾಡ್ಕೊರಿ. ಮೂರು ಸ್ಟಿಚ್. ಎರಡೂ ಕಡೆನೂ ಸೇಮು ಅದೇ ರೀತಿನೇ ಮಾರ್ಕ್ ಮಾಡ್ಕೊಂಡು 3 ಸ್ಟಿಚ್ನ ಹಾಕೋರಿ. ಆ ಕಡೆ ಸೈಡು ಈ ಕಡೆ ಸೈಡು ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಹಾಕೋರಿ ಎಷ್ಟು ಬರ್ತೈತೆ ಅಂತೇಳಿ. ನೋಡಿರಿ ಎರಡೂ ಸೈಡು 3 ಸ್ಟಿಚ್ ಹಾಕೋರಿ. ಇದೇ ರೀತಿನೇ ಕರೆಕ್ಟಾಗಿ ಹಾಕೋರಿ. ನೋಡಿರಿ ಗೊತ್ತಾಗುತ್ತೆ ಅನ್ಸುತ್ತೆ. ಲೈನು ಸ್ಟ್ರೈಟಾಗಿನೇ ಇರಲಿ, ಇದೇ ರೀತಿನೇ ಸ್ಟಿಚ್ ಮಾಡ್ಕೊರಿ. ಸ್ವಲ್ಪ ದಾರ ಅದೇ ಕಲರ್ ಐತಲ್ಲ, ಹಂಗಾಗಿ ಪೂರ್ತಿ ಕ್ಲಿಯರಾಗಿ ಕಾಣಿಸ್ತಿಲ್ಲ. ಈ ಥರ ಸ್ಟ್ರೈಟಾಗಿನೇ ಹಾಕೋರಿ. ಎರಡು ಸೈಡು ಅದೇ ರೀತಿನೇ 3 ಹೊಲಿಗೆನೇ ಹಾಕೋರಿ. ಹಾಕಿದ ನಂತರ ಅಳತೆ ಬ್ಲೌಸ್ ತೊಗೋರಿ. ಅಳತೆ ಬ್ಲೌಸ್ ತೊಗೊಂಡು ಫಸ್ಟು ಅಳತೆ ಮಾಡ್ಕೊರಿ. ನಾವು ಸ್ಟಿಚ್ ಕರೆಕ್ಟಾಗಿ ಮಾಡಿವೇನಿಲ್ಲ ಅಂತೇಳಿ ಲಾಸ್ಟಿಗೆ ಒಂದು ಟೈಮು ಈ ರೀತಿ ಅಳತೆ ಮಾಡ್ಕೋಬೇಕು. ನೋಡಿರಿ ಇದು ಅಳತೆ ಬ್ಲೌಸು. ಇನ್ನೂ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಐತಿ. 2 ಟಕ್ಸ್ ಪಾಯಿಂಟು ಬ್ಯಾಕ್ ಸೈಡ್ ಹಿಡಿದಿಲ್ಲ, ಅವನ್ನ ಹಿಡಿದ್ರೆ ಇದು ಕರೆಕ್ಟ್ ಆಕೈತಿ ಇವಾಗ ಬ್ಲೌಸು.
ಇವಾಗ ಮೆಜರ್ಮೆಂಟ್ ಬ್ಲೌಸು ಮತ್ತು ಅಳತೆ ಬ್ಲೌಸು ಎರಡು ಕರೆಕ್ಟಾಗಿ ಬಂದವು. ನೆಕ್ಸ್ಟ್ ಇವಾಗ ಡೋರಿನ ಅಟ್ಯಾಚ್ ಮಾಡ್ತೀನಿ. ಡೋರಿ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆಗೆ ಈ ಲಾಸ್ಟಿಗೆ ಇದನ್ನು ಫಿನಿಶಿಂಗ್ ಕೊಡಬೇಕಲ್ಲ, ಇದನ್ನೇನು ಮಾಡಬೇಕು ಅಂತಂದ್ರೆ ಬಟ್ಟೆನ ಈ ಥರ ಒಳಗಡೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊರಿ. ಒಂದು ಈ ಥರ ಎರಡು ಸೈಡು ಅದೇ ಥರನೇ ಈ ಬಟ್ಟೆನ ಹಿಂಗೆ ಒಳಗಡೆ ಮಾಡಿಕೊಂಡು ಲಾಸ್ಟ್ ಒಂದು ಸ್ಟಿಚ್ನ ಹಾಕೋರಿ, ನೀಟಾಗಿ ಬರ್ತೈತಿ. ನೋಡ್ರಿ ಲಾಸ್ಟಲ್ಲಿ ಈ ಥರ ಬರುತ್ತೆ. ಈ ಥರ ನೀಟಾಗಿ ಎರಡು ಸೈಡ್ ಮಾಡ್ಕೊರಿ. ಮಾಡಿದ ನಂತರ ನೆಕ್ಸ್ಟ್ ಇವಾಗ ಲಾಸ್ಟಿಗೆ ಡೋರಿನ ಅಟ್ಯಾಚ್ ಮಾಡೋಣ. ದಾರ ಒಂದು ಜಾಸ್ತಿ ಕಟ್ಟಾಕತ್ತೈತೆ ಫ್ರೆಂಡ್ಸ್, ಯಾಕಂದ್ರೆ ಸ್ವಲ್ಪ ದಾರದ ರೀಲು ಚೇಂಜ್ ಮಾಡಿ ನಾನು ಒಂದು ದೊಡ್ಡದ ರೀಲೇ ತೊಗೊಂಬಂದೀನಿ. ಬಟ್ ಅವು ಚೆನ್ನಾಗಿ ಬರ್ತಾಯಿಲ್ಲ, ವಾಪಸ್ ರಿಟರ್ನ್ ಮಾಡಬೇಕು ಅನ್ನೋ. ನೋಡ್ರಿ ಇವಾಗ ಬ್ಲೌಸು ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಇದೇ ರೀತಿನೇ ಸ್ಟಿಚ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.